ಇಂದಿನ ಸಂಚಿಕೆಯಲ್ಲಿ ಅಮೂಲ್ಯ ಸೇರನ್ನು ಬಸ್ಲಿಗಿಡ್ತಾಳೆ. ನಂದ ಅದಕ್ಕೇನೆ ಪ್ರಿಯಾ ಸೇರೋದು ಮನೆಯೊಳಗಡೆ ಬಾರಮ್ಮ ಅಂತ ಹೇಳ್ತಾನೆ. ಹ್ಞೂ ಅಂತ ಸೇರೋದ್ಯಕ್ಕೆ ರೆಡಿ ಆದಾಗ ಧನ್ಯ ಅಯ್ಯೋ ಹುಡುಗ ಹುಡುಗಿನ ಅವರೇ ಹಾಗೆ ಕರೆಯೋಕ್ಕಾಗುತ್ತಾ ಒಳಗಡೆ, ಪ್ರಿಯಾ ತನ್ನ ಗಂಡನ ಹೆಸರು ಹೇಳ್ಬೇಕು, ಮಾಧವ ಕೂಡ ತನ್ನ ಹೆಂಡತಿ ಹೆಸರು ಹೇಳ್ಬೇಕು ಅಂತ ಹೇಳ್ತಾಳೆ. ಆಮೇಲೆ ರಕ್ಷಾ ಅಯ್ಯೋ ಅದಕ್ಕೆ ನೀವ್ಯಾಕೆ ಭಯ ಪಡ್ಕೋತಿದ್ದೀರಾ, ಅಣ್ಣನ ಹೆಸರು ಗೊತ್ತಲ್ಲ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ ಅಯ್ಯೋ ಹಾಗೆ ಹೇಳಂಗೆ ಏನಾದರೂ ಅಕ್ಟು ಮುಖಾಂತರನೋ ಅಥವಾ ಕವಿತೆ ಮುಖಾಂತರ ಹೇಳಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ದ್ವಾಪರದಲ್ಲಿ ಗೋವನ್ನು ಕಾದವನು, ಮಹಾಭಾರತವನ್ನು ಮುನ್ನಡೆಸಿದವನು, ಹೆಣ್ಗರಳ ಮನವಾರಿತ ಮೋಹನನು, ನನ್ನ ಬಾಳ ಸಂಗಾತಿಯಾದ ಮಾಧವನು ಅಂತ ಹೇಳ್ತಾನೆ. ಅದನ್ನು ಕೇಳಿ ಎಲ್ಲರಿಗೂ ಫುಲ್ ಖುಷಿ ಆಗೋಗುತ್ತೆ. ಆಮೇಲೆ ಮೀನಾ ಆಯಿತು ಈಗ ಅವ್ರ ಸರದಿ ಮುಗ್ದು ನಿಮ್ಮ ಸರದಿ ಹೇಳಿ ಅಂತ ಅಂದ್ಬಿಟ್ಟು ಮಾಧವನ್ ಕೇಳ್ತಾರೆ. ನಾನೇನು ಹೇಳಬೇಕು ಅನ್ನೋದಕ್ಕೆ ಎಲ್ಲರೂ ನೋಡು ನಮ್ಮ ಗಂಡು ಮಕ್ಕಳು ಮರ್ಯಾದೆ ಪ್ರಶ್ನೆ ಏನಾದರೂ ಹೇಳು ಅಂತ ಹೇಳ್ತಾನೆ. ಆಮೇಲೆ ಕೇಶವ ಏನಾದರೂ ಹೇಳು ಅದರಲ್ಲಿ ಪ್ರಿಯಾ ಅಂತ ಬರಬೇಕಷ್ಟೇ ಅಂತ ಹೇಳ್ತಾನೆ. ವಲ್ಲಭ ಅಣ್ಣ ದಯವಿಟ್ಟು ಹೇಳೋಣ ನಮಗೆಲ್ಲ ಅವಮಾನ ಮಾಡಬೇಡ ನೀನು ಅಂತ ಹೇಳ್ತಾನೆ. ಅದಕ್ಕೇನೆ ಮಾಧವ ನಂಗೆ ಹೇಳೋಕ್ಕೆ ತುಂಬ ಮುಜುಗರ ಆಗುತ್ತೆ ಕಣ್ರೋ ಅಂತ ಹೇಳಿದಕ್ಕೆ ಅವ್ರ ಚಿಕ್ಕಪ್ಪ ಮುಜುಗರ ಎಲ್ಲ ಏನೂ ಬೇಡ ಬೇಗ ಹೇಳು ಅಂತ ಹೇಳಿದ್ಮೇಲೆ ಮಾಧವ ಹೇಳಕ್ಕೆ ಸ್ಟಾರ್ಟ್ ಮಾಡಿ. ಒಂಟಿ ಬಾಳ ಪಯಣದ ಜೊತೆಗಾತಿಯು, ಸದಾ ಜೊತೆಗಿರುವ ನನ್ನ ಸಂಗಾತಿಯು, ಇಷ್ಟಪಟ್ಟಿದ್ದ ಸ್ಥಳವನ್ನು ಬಿಟ್ಟು ಬರುವ ಗಯ, ಸದಾ ಜೊತೆಗಿರುವನೆಂಬ ಇಷ್ಟಪಟ್ಟು ಜೀವಿಸುವೆ, ಇವಳೇ ನನ್ನ ಪ್ರಿಯ ಅಂತ ಹೇಳ್ತಾನೆ. ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಧನ್ಯ ಗಂಡ ಅಯ್ಯೋ ಪರವಾಗಿಲ್ವೇ ನನ್ನ ಬಾಮ ಇದ್ದ ಕವಿತೆ ಎಲ್ಲ ಚೆನ್ನಾಗಿ ಹೇಳ್ತಾನೆ ಅಂತ ಹೇಳ್ತಾನೆ. ಅದಕ್ಕೇನೆ ವಲ್ಲಭ ಅಯ್ಯೋ ನಮ್ಮಣ್ಣ ಎಲ್ಲ ಚೆನ್ನಾಗಿ ಹೇಳ್ತಾನೆ ಅಷ್ಟೇ, ಅದು ಸ್ವಲ್ಪ ಪ್ರೋತ್ಸಾಹಿಸ್ಬೇಕಷ್ಟೇ ಅಂತ ಹೇಳ್ತಾರೆ. ಆಮೇಲೆ ನಂದ ಬಲ್ಗಾಲಿಟ್ಟು ಒಳಗಡೆ ಬಾರಮ್ಮ ಅಂತ ಹೇಳಿದ್ಮೇಲೆ ಮಾಧವ ಮತ್ತು ಪ್ರಿಯಾ ಇಬ್ಬರು ಕೈ ಹಿಡ್ಕೊಂಡು ಸೇರೋದು ಒಳಗಡೆ ಬರ್ತಾರೆ. ಒಳಗಡೆ ಬಂದ ತಕ್ಷಣ ಎಲ್ಲರೂ ವೆಲ್ಕಮ್ ಟು ಅವರ್ ಹೋಮ್ ಅಂತ ಜೋರಾಗಿ ಹೇಳ್ತಾರೆ. ಅದನ್ನು ನೋಡ್ತೀವಿ ಶ್ರೀಕಂಠ ಮತ್ತು ಅವ್ರ ಅಮ್ಮ ಇಬ್ಬರೂ ಅವರೆಲ್ಲ ಎಷ್ಟು ಸಂತೋಷ ಪಡ್ತಾರೆ ನೋಡಮ್ಮ, ಒಬ್ಬೊಬ್ಬನು ಸಿಗ್ದಾಗಬೇಕು ಅಂತ ಅನಿಸ್ತಿದೆ. ಅದಕ್ಕೆ ಅವರಮ್ಮ ನೀನು ಸಿಟ್ಟು ನಂಗೆ ಅರ್ಥ ಆಗ್ತಿದೆ ಕಣೋ, ನಿನಗೆಷ್ಟು ನಿರಾಸೆ ಬೇಜಾರಾಗ್ತಿದೆಯೋ ನನಗೂ ಅಷ್ಟೇ ಆಗ್ತಿದೆ, ಆ ನಂದನ ಮಗನ ಮದುವೆ ನಿಂತೋಗಿರ್ಬೇಕಿತ್ತು ಅವಾಗ ನಂಗೆ ಸೇಡ್ ಸರಿ ಆಗ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಶ್ರೀಕಂಠ ಏನಾದರೂ ಮಾಡಲೇಬೇಕು ಅಮ್ಮ, ಇಲ್ಲ ಅಂದರೆ ನಾವು ಸೋತೋಗ್ಬಿಡ್ತೀವಿ, ಎಲ್ಲರೂ ನಮ್ಮನ್ನು ಆಡ್ಕೊಂಡು ನಗ್ತಾರಮ್ಮ, ಅವರೆಲ್ಲರೂ ಹೊಡೆದಿರೋ ಒಂದೊಂದು ಏಟು ನಂಗೆ ಆಗಿರ್ಬೇಕಮ್ಮ, ಆದರೆ ಒಳಗಡೆ ಆಗಿರೋ ಗಾಯ ಯಾವತ್ತೂ ಆರೋದಿಲ್ಲ, ಆ ಸೇಡಂತೂ ಆರೋದೇ ಇಲ್ಲ, ಆ ನಂದ ನರಳಬೇಕಮ್ಮ ಅಂತ ಹೇಳಿದಕ್ಕೆ ಅವರಮ್ಮ ನೋಡು ಮದುವೆ ಆದರೆ ಒಂದೇ ಸಾಲ, ಇನ್ನೂ ಎಷ್ಟೊಂದು ದಾರಿ ಇದೆ, ಸುಮ್ಮನೆ ಇರೋ ಅದೆಲ್ಲ ಸರಿ ಮಾಡೋಣ ನಾವು, ಅವ್ನಿಗೊಂದು ಗತಿ ಕಾಣಿಸಲ್ಲ, ನೀನು ಒಳಗಡೆ ಹೋಗೋ ನೀನು ಅಂತ ಅಂದ್ಬಿಟ್ಟು ಒಳಗಡೆ ಕಳಿಸ್ತಾರೆ. ನಂದ ದೀಪ ಹಚ್ಚಮ್ಮ ನೀನು ಅಂತ ಹೇಳಿದಾಗ ಧನ್ಯ ಅಯ್ಯೋ ಅಚ್ಚಮ್ಮ ಅಚ್ಚು ನೀನೇ ತಾನೇ ಮೊದಲನೇ ಸೊಸೆ ದೀಪ ಹಚ್ತಿರೋದು ಅಂತ ಹೇಳಿದಕ್ಕೆ ಪ್ರಿಯಾ ಬಂದು ಅಲ್ಲ ನನಗಿಂತ ಮುಂಚೆ ಮೀನಾ ಮತ್ತು ಅಮೂಲ್ಯ ಅವ್ರು ಬಂದಿದ್ದಾರಲ್ಲ ಅವ್ರು ದೀಪ ಹಚ್ಚಿದಾರಲ್ವ, ನಾನು ಹೇಗೆ ಮೊದಲನೇ ಅವಳಾಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಧನ್ಯ ಅಯ್ಯೋಯ್ಯೋ ಅವ್ರು ದೀಪನೂ ಹಚ್ತಾರೆ ಬೆಂಕಿನೂ ಹಚ್ತಾರೆ ಅವರು ಅಂತ ಹೇಳ್ತಾಳೆ. ಅದಕ್ಕೆ ನಂದ ಧನ್ಯ ಏನಂತ ಮಾತಾಡ್ತಿದ್ಯಾ ನೀನು ಅಂತ ಕೇಳಿದ್ದಕ್ಕೆ ಧನ್ಯನ ತಮಾಷೆ ಮಾಡ್ತಿದ್ದೆ ಅಪ್ಪ ಅಂತ ಹೇಳಿದ್ದಕ್ಕೆ ನಂದಾತ ಈ ವಿಚಾರದಲ್ಲೆಲ್ಲ ತಮಾಷೆ ಏನು ಮಾಡಬೇಡ ನೀನು, ದೀಪ ಹಚ್ಚೋದೊಂದು ಪದ್ಧತಿ ಅಷ್ಟೇ, ಬಂದಿರೋ ಸೊಸೆ ಮನೇಲಿ ಹೊಂದ್ಕೊಂಡು ಹೋಗಬೇಕು, ಅದನ್ನಾಗಲೇ ಮೀನಾ ಮಾಡ್ತಿದ್ದಾಳೆ, ನೀನು ಅದನ್ನೆಲ್ಲ ಏನೂ ಮಾತಾಡೋಕೆ ಹೋಗ್ಬೇಡ ನೀನು ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ ಪ್ರಿಯಾ ಅದನ್ನು ಬಿಡಮ್ಮ ಹೋಗಿ ದೀಪ ಹಚ್ಚ, ಮನೇಲಿ ಯಾವುದು ಭಿನ್ನಾಭಿಪ್ರಾಯ ಬರಬಾರ್ದು, ಎಲ್ಲ ಒಗ್ಗಟ್ಟಲ್ಲಿ ಇರಬೇಕು ಅಂತಂದ್ಬಿಟ್ಟು ದೀಪ ಹಚ್ಚಮ್ಮ ಅಂತ ಹೇಳ್ತಾಳೆ. ನಂದ ಅದಕ್ಕೆ ಅವಳು ನಾನು ಸೆಲೆಕ್ಟ್ ಮಾಡಿರೋ ಸೊಸೆ ಅದನ್ನು ಪ್ರಿಯಂಗೆ ಹೇಳ್ತಿದ್ಯಾ, ಅವಳು ಯಾವತ್ತೂ ಅಷ್ಟೇ ಮನೇನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ, ಒಗ್ಗಟ್ಟೆಲ್ಲ ನಡ್ಸ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಪ್ರಿಯಂಗೆ ಫುಲ್ ಖುಷಿ ಆಗುತ್ತೆ. ಅವಳು ಮನಸ್ಸಲ್ಲಿ ದೇವ್ರೆ ನಮ್ಮಮ್ಮ ಹೇಳಿದ ಥರ ನಾನು ಈ ಮನೇನ ಮುನ್ನಡ್ಸಂಗಾಗ್ಲಪ್ಪ, ನಮ್ಮ ಅತ್ತೆ ಮಾವಂಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಮಾಧವಂಗೆ ಕೂಡ ಒಳ್ಳೆ ಹೆಂಡತಿ ಆಗಿರ್ಲಪ್ಪ ಅಂತ ದೇವ್ರ ಹತ್ರ ಕೇಳಿಕೊಂಡು ದೀಪ ಹಚ್ಚಕ್ಕೆ ಹೋಗ್ತಾಳೆ. ಈ ಕಡೆ ಮೀನಾ ಮತ್ತು ಅಮೂಲ್ಯ ಇಬ್ಬರು ಧನ್ಯ ಆಡಿದ ಮಾತಿನ ಸ್ವಲ್ಪ ಬೇಜಾರಾಗಿದ್ರು ನಂದ ನನ್ನ ಸೊಸೆ ಅಂತಿರೋದು ಕೇಳಿ ಸ್ವಲ್ಪ ಮುಜುಗರ ವ್ಯಕ್ತಪಡಿಸ್ತಾರೆ. ಆಮೇಲೆ ಆದರೂ ಕೂಡ ದೇವ್ರಿಗೆ ಕೈ ಮುಗಿದು ದೇವ್ರ ಹತ್ರ ಕೇಳ್ಕೊತಾರೆ. ಆಮೇಲೆ ಪ್ರಿಯಾ ದೀಪ ಹಚ್ಚಿದ ಮೇಲೆ ಧನ್ಯ ನೀವಿಬ್ಬರೂ ಕೈ ಮುಗಿದ್ಬಿಟ್ಟು ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾಳೆ. ಗಿರಿಜಾ ಆಮೇಲೆ ಪ್ರಿಯಾ ನಾವು ಅಡುಗೆ ಮನೆಗೆ ಹೋಗೋಣವಾ, ಇನ್ನು ಹಾಲುಕ್ಸೋ ಶಾಸ್ತ್ರ ಇದೆ ಅಂತ ಅಂದ್ಬಿಟ್ಟು ಅಮೂಲ್ಯ ಮೀನಾ ಎಲ್ಲ ರೆಡಿಯಾಗಿದ್ಯಮ್ಮ ಅಂತ ಕೇಳಿದ್ಕೆ ಹ್ಞೂ ಅತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ಪ್ರಿಯಾ ಯಪ್ಪ ನನಗೆ ಮೀನಾ ಮತ್ತು ಅಮೂಲ್ಯ ಇದ್ದರೆ ಸಾಕು, ಇನ್ನು ನೀನು ಬೇರೆ ಜೊತೆ ಸೇರ್ಕೊಂಡಿದ್ಯಾ, ಇನ್ನೆಲ್ಲ ಒಳ್ಳೆಯದೇ ಆಗುತ್ತೆ ಬಿಡು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಗಿರಿಜಾ ಪ್ರಿಯನ್ನ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ನೋಡಿದ್ರೆ ಪ್ರಿಯಾ ಲೈಟರ್ ಹಚ್ಚಕ್ಕೆ ತುಂಬ ಕಷ್ಟಪಡ್ತಿರ್ತಾಳೆ. ಆಮೇಲೆ ಗಿರಿಜಾ ತೊಗೊಂಬಂದು ಹಚ್ಚಕ್ಕೆ ಹೋಗ್ತಾಳೆ. ಆಮೇಲೆ ನಿಂತ್ಕೊಂಡಿರ್ತಾಳೆ. ನಂದ ನೋಡಿದ್ರೆ ಏಂತಕ್ಕೆ ಗಿರಿಜಾ ಹಚ್ಚಕ್ಕಾಗ್ತಿಲ್ವಾ, ಮ್ಯಾಚ್ ಬಾಕ್ಸ್ ತೊಗೊಂಬರೋಗು ರಕ್ಷಾ ಅಂತ ಹೇಳಿದಕ್ಕೆ ಗಿರಿಜಾ ಸಿಲಿಂಡ್ರ್ ಖಾಲಿಯಾಗಿದೆ ಕಣ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಂದ ನೀನು ನೋಡ್ಕೊಬೇಕು ತಾನೆ ಗಿರಿಜಾ ಇವನ್ನೆಲ್ಲನೂ ಅಂತ ಹೇಳ್ತಾರೆ. ಅದಕ್ಕೆ ಧನ್ಯ ಏನೋ ನೀನು ಸೊಸೆದಿರೆಲ್ಲ ರೆಡಿ ಮಾಡಿದ್ದೀನಿ ಅಂತಂದರು, ಇದನ್ನು ಅವ್ರು ರೆಡಿ ಮಾಡಿರೋದು ಅಂತ ಹೇಳಿದಕ್ಕೆ ಗಿರಿಜಾ ಅಯ್ಯೋ ಸಿಲಿಂಡ್ರ್ ಖಾಲಿ ಆದರೆ ಅವ್ರೇನೇ ಮಾಡೋಕ್ಕಾಗುತ್ತೆ, ನಾನು ನೋಡ್ಕೊಬೇಕಾಗಿತ್ತು ಇವನ್ನೆಲ್ಲ
ನಂದ ಅದಕ್ಕೇನೆ ಈಗೇನು ಮಾಡೋದು ಗಿರಿಜಾ ಅಂತ ಹೇಳಿದ್ಕೆ ಪ್ರಿಯಾ ಅಮ್ಮ ಹೇಳ್ತಾಯಿದ್ರು, ಹೋದ ತಕ್ಷಣವೇ ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ಹಾಲು ಉಗ್ಸಿದ್ರೆ ಮನೆ ಹಾಲು ಥರ ಉಕ್ಕೋಗುತ್ತೆ ಅಂತ ಅಂದ್ಬಿಟ್ಟು, ಆದರೆ ಈಗ ನಾನು ಆ ಪೂಜೆನೇ ಮಾಡೋಕ್ಕಾಗ್ತಿಲ್ವಲ್ಲಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ನೀನೇನು ತಲೆ ಕೆಡ್ಸ್ಕೊಂಬೇಡ ಪ್ರಿಯಾ, ನಾವೀಗಲೇ ಒಂದು ವ್ಯವಸ್ಥೆ ಮಾಡ್ತೀವಿ ಕೇಶವ ಅಂತ ಅಂದಿದ್ದಕ್ಕೆ, ಅಮ್ಮ ತಲೆ ಕೆಡ್ಸ್ಕೊಂಬೇಡ ಅಮ್ಮ, ನಾನು ಏನೇನಿದ್ರು ವ್ಯವಸ್ಥೆ ಮಾಡ್ತೀನಿ ಸುಮ್ಮನೆ ಇರಮ್ಮ ಅಂದ್ಬಿಟ್ಟು ಹೋಗ್ತಾನೆ. ಅದಕ್ಕೇನೆ ಮೀನಾ, ಅಯ್ಯೋ ನೀನು ವಲ್ಲಭ ಹೋಗ್ಬಿಟ್ಟು ತೊಗೊಂಬರೋದೆಲ್ಲ ಲೇಟ್ ಆಗುತ್ತೆ, ಇರು ನಾನೊಂದೇನೋ ವ್ಯವಸ್ಥೆ ಮಾಡ್ತೀನಿ, ಬಾ ಕೇಶವ ಚಿಕ್ಕಪ್ಪ ಬನ್ನಿ, ವಲ್ಲಭ ಬಾ ನೀನು, ಅಮೂಲ್ಯ ಬಾ ಅಂದ್ಬಿಟ್ಟು ಎಲ್ಲರೂ ಕರ್ಕೊಂಡೆಲ್ಲೋ ಹೋಗ್ತಾಳೆ. ಈ ಕಡೆ ನೋಡಿದ್ರೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರೂ ಅಲ್ಲಿ ಚೌಟ್ರಿಲಿ ಆಗಿದ್ದ ಅವಮಾನನ ನೆನೆಸ್ಕೊಂಡು ಬೇಜಾರು ಮಾಡ್ಕೊತಿರ್ತಾರೆ. ಗಿರಿಜಾ ಇನ್ನೊಂದು ಕ್ಷಣ ನಾನು ನಿಮ್ಮನ್ನು ನೋಡಬೇಡ್ದು, ನಾನು ಮನೆಯಿಂದ ಹೊಟ್ಟೋಗಿ ಅಂತ ಜೋರಾಗಿ ಕಿರ್ಚಿದೆಲ್ಲ ನೆನೆಸ್ಕೊಂಡು ಫುಲ್ ಬೇಜಾರು ಮಾಡ್ಕೋತಾ ಇರ್ತಾರೆ. ಚಂದ್ರಕಾಂತು ನಮ್ಗಾಗಿದ್ದ ಅವಮಾನಕ್ಕೆ ನಂಗೆ ನಿಜವಾಗ್ಲೂ ಕುದೀತಾ ಇದೆ ಅಣ್ಣ ರಕ್ತ ಅಂತ ಹೇಳ್ತಾನೆ. ಆಮೇಲೆ ಸೂರ್ಯಕಾಂತ್ ನಾನು ಏನೇನೋ ಆಸೆ ಇಟ್ಕೊಂಡು ಆ ಮದುವೆ ಮನೆಗೆ ಹೋದೆ, ಆದರೆ ಅಲ್ಲಿ ನಡೆದಿದ್ದೇ ಬೇರೆ, ಆ ಮಾಧವ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್ ನಾವು ಬೀಸಿದ ಬೆಲೆಗೆ ಆ ಮಾಧವ ಬೀಳಲೇ ಇಲ್ಲ. ಅದಕ್ಕೆ ಸೂರ್ಯಕಾಂತ್ ನಾವು ಮಾಡಿದ ಪ್ಲ್ಯಾನ್ಗೆ ನಾವೇ ನೆಲ ಕಚ್ತಾ ಇದ್ದೀವಿ, ಯಾಕೆ ಹಿಂಗೆ ಆಗ್ತಿದೆ ಚಂದ್ರು ಅಂತ ಕೇಳ್ತಾನೆ. ಅದಕ್ಕೆ ಚಂದ್ರಕಾಂತ್ ನಾನು ಸರಿಗೆ ಮಾಡಿದೆ ಅಣ್ಣ, ಆದರೆ ಅಷ್ಟರಲ್ಲಿ ನಂದನ ಮಕ್ಕಳೆಲ್ಲ ಸೇರಿಕೊಂಡು ಅಂತ ಹೇಳ್ತಾನೆ. ಶ್ರೀಕಂಠ ನೋಡಿದ್ರೆ ಅಲ್ಲ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಕೂಡ ಆಗೋಯ್ತು, ಎಲ್ಲ ಖುಷಿಯಿಂದಿದ್ದಾರೆ, ನನ್ನ ಕೈಲಾಗ ಎಲ್ಲ ಪ್ರಯತ್ನನೂ ನಾನು ಮಾಡಿದೆ, ಆದರೆ ಈಗ ಹಂಗಾಗೋಯ್ತೆ ಅಂತ ಯಾರಿಗೆ ಗೊತ್ತಿತ್ತು. ನಾನು ಮದುವೆ ಹುಡುಗಿನ ಕಿಡ್ನಾಪ್ ಮಾಡೋಕ್ಕೂ ಹೋದೆ, ಆದರೆ ಅವರು ಅವಳನ್ನ ಕಿಡ್ನಾಪ್ ಮಾಡೋದ್ರ ಬದಲು ಅಮೂಲ್ಯ ಮತ್ತು ಮೀನನ್ನು ಕಿಡ್ನಾಪ್ ಮಾಡಿದರು, ಆದರೆ ಅದು ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂತಾರೆ. ಅದಕ್ಕೆ ಚಂದ್ರಕಾಂತು ಯಾಕೋ ಹಂಗೆ ಮಾಡೋಕ್ಕೆ ಹೋದೆ ನೀನು, ಏನೂ ಆಗಿಲ್ಲ ತಾನೇ ಅಂತ ಅಂದಿದ್ದಕ್ಕೆ ಶ್ರೀಕಂಠ ಏನೂ ಆಗಿಲ್ಲಪ್ಪ ಅಂತ ಹೇಳ್ತಾನೆ. ಆಮೇಲೆ ನಾವೇನು ಮಾಡೋದಪ್ಪ, ಅವ್ರ ಮನೆ ಸಂತೋಷವಾಗಿದೆಯಲ್ಲ ಅಂದಿದ್ದಕ್ಕೆ ಸೂರ್ಯಕಾಂತು ಇಲ್ಲ ಈ ಜೈನ್ಗೂಡನ್ನ ಹೊಡಿತೀವಿ, ಎಲ್ಲ ಮದುವೆ ಆಗಿಬಿಟ್ರೆ ಸರಿಯಾಗಿ ಹೋಗುತ್ತಾ, ಎಲ್ಲ ಸರಿಯಾಗೋದಿಲ್ಲ, ಶುಭಮ್ ಅಂತಂದ್ಬಿಟ್ಟು ಎಂಡಾಗುತ್ತಾ, ಇನ್ನು ಮಧ್ಯ ಅವ್ರ ಬಿರುಕನ್ನು ಹೊಡಿತೀವಿ, ಶುಭನ ಅಶುಭ ಮಾಡೇ ಮಾಡ್ತೀವಿ, ಈ ನಂದನ ಮನೇನ ಹೊಡಿತೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತು ನಂದನ ಮನೆಯವ್ರು ಒಬ್ಬೊಬ್ಬರು ಒಂದೊಂದು ಮಾತಾಡಿ ಎಷ್ಟು ಅವಮಾನ ಮಾಡಿದ್ರು, ನಾವು ಅದನ್ನೆಲ್ಲ ಸೇರಿಸಿ ಕೊಡಬೇಕಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತು ನಾನಂತೂ ಈ ನಂದನ ನೆಮ್ಮದಿ ಹಾಳಾಗೋವರೆಗೂ ನೆಮ್ಮದಿಯಾಗಂತೂ ಇರೋದಿಲ್ಲ ನಾನು ಅಂತ ಹೇಳ್ತಾನೆ. ಈ ಕಡೆ ಗಿರಿಜಾ ಮತ್ತು ಮನೆಯವರೆಲ್ಲ ಸುಮ್ಮನೆ ನಿಂತಿರ್ತಾರೆ. ಅವ್ರ ಚಿಕ್ಕಪ್ಪ ಬಂದು ಅಯ್ಯೋ ನೀವು ಯಾಕೆ ಹಿಂಗೆ ಗರ ಬಡ್ದಂಗೆ ನಿಂತಿದ್ದೀರಾ ಅಂತ ನಂದೇನೋ ಅಂತ ಹೇಳಿ, ಅಲ್ಲ ನೀವು ಯಾಕೆ ಹಿಂಗೆ ನಿಂತಿದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ರೆಡಿಯಾಗಿದೆ ಬನ್ನಿ ಅಂತ ಹೇಳ್ತಾನೆ. ಆಮೇಲೆ ಹೊರಗಡೆ ಬಂದು ನೋಡಿದ್ರೆ ಇಲ್ಲೆಲ್ಲ ಸೌದೆ ಒಲೆ ರೆಡಿಯಾಗಿರುತ್ತೆ. ನಂದು ಅದಕ್ಕೇನು ಸೌದೆ ಒಲೆ ಅಂತ ಹೇಳಿದಕ್ಕೆ ಮೀನಾ ಅಲ್ಲೆಲ್ಲ ಮಾವ ಹಳ್ಳಿ ಕಡೆ ಎಲ್ಲ ಸೌದೆ ಒಲೆಯಲ್ಲಿ ತಾನೇ ಉಗ್ಸೋದು, ಅದಕ್ಕೇ ಅಡುಗೆ ಒಲೆನ ಸೌದೆ ಒಲೆ ಮಾಡಿದ್ದೀವಿ, ಹಾಲು ಉಗ್ಸೋಕ್ಕೆ ಒಂದು ಜಾಗ ಬೇಕಲ್ವ, ಈಗ ಆಗಿದೆಯಲ್ಲ ಈಗ ರಾವ್ ಕಲ ಬರೋಷಲ್ಲಿ ಮಾಡಿಬಿಡೋಣ, ಅವ್ನು ಸಿಲಿಂಡ್ರ್ ತರೋಷಲ್ಲಿ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಈ ಮನೆಯಲ್ಲಿ ಏನೂ ಎಡವಟ್ಟಾಗಕ್ಕೆ ನೀನು ಬಿಡೋದಿಲ್ಲ ಅಲ್ವಾ ಅಂತ ಹೇಳಿದಕ್ಕೆ ಮೀನಾ ನಾನು ಹೇಗೆ ಬಿಡಲಿ ಮಾವ, ಇದು ನನ್ನ ಮನೆ ಅಲ್ವಾ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಪ್ರಿಯಂಗೆ ಕೋಪ ಬರುತ್ತೆ. ಆಮೇಲೆ ಗಿರಿಜಾ ನೋಡು ನನ್ನ ಸೊಸೆ ಎಷ್ಟು ಒಳ್ಳೇದು ಮಾಡಿದ್ದಾಳೆ ಅಂದ್ಬಿಟ್ಟು ನನ್ನ ಮುದ್ದು ಸೊಸೆ ಅಂತ ಹೇಳ್ತಾಳೆ. ಆಮೇಲೆ ಮೀನಾ ಪ್ರಿಯವ್ರೆ ಬಂದು ಹಾಲು ಉಗ್ಸಿ ಅಂತ ಹೇಳಿದ್ಮೇಲೆ ಪ್ರಿಯಾ ಪೂಜೆ ಮಾಡಿಬಿಟ್ಟು ಹಾಲು ಉಗ್ಸೋಕ್ಕೆ ಅಂತ ಹಾಲಿಡ್ತಾಳೆ. ಅದಕ್ಕೆ ಮೀನಾ ಅಲ್ಲ ಪ್ರಿಯವ್ರೆ ಫಸ್ಟೇ ಹಾಲಿಡ್ತಿದ್ದೀರಾ, ಒಲೆ ಪೂಜೆ ಮಾಡಬೇಕಲ್ವಾ ಅಂತ ಹೇಳಿದಕ್ಕೆ ಪ್ರಿಯಾ ಆಯಿತು ಅಂತ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡ್ತಾಳೆ. ಮಾಧವ ಅದಕ್ಕೇನೆ ವಲ್ಲಭನ ಕರೆದ್ಬಿಟ್ಟು ಚಿಕ್ಕೋ ಥ್ಯಾಂಕ್ಸ್ ಕಣೋ, ಪ್ರಿಯಾ ಒಲೆ ಹಚ್ಚಕ್ಕಾಗಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇದ್ಲು ಅಂತ ಹೇಳಿದಕ್ಕೆ ವಲ್ಲಭ ನಾನಲ್ಲ ಇದು ಅದಕ್ಕೆ ಇದ್ದಿದ್ದು ಕ್ರೆಡಿಟ್ ಅಂತ ಹೇಳ್ತಾರೆ. ಮಾಧವ ಅದಕ್ಕೇ ಮೀನಾ ಕಡೆ ನೋಡ್ಬಿಟ್ಟು ಖುಷಿ ಪಡ್ತಾನೆ. ಈ ಕಡೆ ಪ್ರಿಯಾ ಹಾಲು ಉಗ್ಸಿದ್ದು ನೋಡಿ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ, ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ. ವಲ್ಲಭ ಅಯ್ಯಪ್ಪ ಹಾಲು ಉಗ್ಸೋ ಶಾಸ್ತ್ರ ಪರ್ಫೆಕ್ಟಾಗಿ ನಡೀತು, ಇದೆಲ್ಲ ಆಗಿದೆ ಅದಕ್ಕೆ ಕೇಶವಣ್ಣ ಹೋಗ್ಬಿಟ್ಟು ಮಣ್ಣು ತೊಗೊಂಬರ್ತೀನಿ ಅಂತ ಹೋಗ್ತಿದ್ದ, ಅದಕ್ಕೆ ಅವೆಲ್ಲ ಏನೂ ಬೇಡ ಅಂತ ಅಂದ್ಬಿಟ್ಟು 5 ನಿಮಿಷದಲ್ಲಿ ರೆಡಿ ಮಾಡಿಬಿಟ್ರು ಗೊತ್ತಾ ಅಂತ ಹೇಳಿದಕ್ಕೆ ಗಿರಿಜಾ ಅಯ್ಯೋ ನನ್ನ ಸೊಸೆ ಅಂದರೆ ಹಂಗೇನೆ ಮುದ್ದು ಅಂತ ಹೇಳ್ತಾಳೆ. ಅದಕ್ಕೇ ಅಮೂಲ್ಯ ಅಯ್ಯೋ ಇದೆಲ್ಲ 5 ನಿಮಿಷದಲ್ಲಿ ಸೌದೆ ಎಲ್ಲ ಹೊಡ್ಕೊಂಬಂದಿದ್ದು ನಾನು ಅತ್ತೆ ಅಂತ ಹೇಳಿದಕ್ಕೆ ನನ್ನ ಚಿಕ್ಕ ಸೊಸೆನೂ ಅಷ್ಟೇ ಮುದ್ದು ಬಂಗಾರಿ ಅಂತ ಹೇಳ್ತಾಳೆ. ಅದಕ್ಕೆ ಅದನ್ನು ಕೇಳಿಸ್ಕೊಂಡು ಪ್ರಿಯಂಕ್ ಫುಲ್ ಮುಜುಗರ ಆಗ್ತಿರುತ್ತೆ. ಧನ್ಯ ನೀನು ಸೊಸೆದಿರ್ನ ಹೋಗಿ ಸಾಕಾಗಿದ್ದರೆ ಇಲ್ಲಿ ಮುಕ್ಕಿರೋ ಹಾಲನ್ನ ಗಂಡು ಹೆಣ್ಣು ಕೊಡ್ತೀಯ ನೀನು ಅಂತ ಹೇಳ್ತಾರೆ. ಗಿರಿಜಾ ಕೊಡ್ತೀನಿ ನಾನು ಅಂತ ಅಂದ್ಬಿಟ್ಟು ರಕ್ಷಾ ಹೋಗಮ್ಮ 2 ಲೋಟ ತೊಗೊಂಬ ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಆಮೇಲೆ ಪ್ರಿಯಾ ಯಾಕೋ ಫುಲ್ ಬೇಜಾರಲ್ಲಿ ನಿಂತಿರ್ತಾಳೆ. ಆಮೇಲೆ ಮೀನಾ ಅಡುಗೆ ಮನೇಲಿ ಕೆಲಸ ಮಾಡಬೇಕಾದ್ರೆ ವಲ್ಲಭ ಬರ್ತಾನೆ, ಅದಕ್ಕೆ ಅಂತ ಕರೀತಾನೆ. ಆಮೇಲೆ ಮೀನಾ ಏನಾದರೂ ಬೇಕಿತ್ತಾ, ಅಷ್ಟು ಗ್ಯಾಸ್ ಸಿಲಿಂಡ್ರ್ ಫಿಕ್ಟ್ ಆಗಿದೆ, ಕಾಫಿ ಗಿಫಿ ಬೇಕಿತ್ತಾ ಅಂತ ಕೇಳಿದ್ದಕ್ಕೆ ಇಲ್ಲ ಅದಕ್ಕೆ ತಗೊಳ್ಳಿ ಅಂದ್ಬಿಟ್ಟು ಗಿಫ್ಟ್ ಕೊಡ್ತಾನೆ. ಮೀನಾ ಏನೋ ಇದು ಅಂತ ಓಪನ್ ಮಾಡಿ ನೋಡಿದ್ರೆ ವಾಚ್, ನನಗೆ ಯಾಕೋ ವಾಚ್ ಕೊಡ್ತಿದ್ಯಾ ಅಂತ ಹೇಳಿದ್ದಕ್ಕೆ ವಲ್ಲಭ ಅದಕ್ಕೆ ನೀವು ನಮ್ಮ ಮನೆಗೆ ಬಂದಾಗಲಿಂದ ನಾನು ಏನೂ ಕೊಟ್ಟಿಲ್ಲ, ಮತ್ತು ಎಲ್ಲ ಮನೆಯವ್ರನ್ನ ನೋಡ್ಕೊಳ್ಳೋದಿಂದ ಹಿಡಿದು ಮದುವೆ ಜವಾಬ್ದಾರಿ ಎಲ್ಲನೂ ನಿಮ್ಮ ಹೆಗ್ಲಿಗಳ ಮೇಲೆ ಹಾಕ್ಕೊಂಡು ಮಾಡ್ತಿದ್ದೀರಾ. ಇವತ್ತು ಸಿಲಿಂಡ್ರು ಖಾಲಿ ಆದಾಗಲೂ ಅಷ್ಟೇ ಟಕ್ ಅಂತ ರೆಡಿ ಮಾಡಿಬಿಟ್ರೆ ನೀವು ಎಂಥ ಸಿಚುವೇಶನ್ ಆದರೂ ಹ್ಯಾಂಡ್ಲು ಮಾಡಿಬಿಡ್ತೀರಾ. ನೀವು ಹ್ಯಾಂಡ್ಲು ಮಾಡೋ ಸಿಚುವೇಶನ್ ನೆಕ್ಸ್ಟ್ ಲೆವೆಲ್. ಅದಕ್ಕೆ ನಾನು ಕೂಡ ದುಡಿತಿದ್ದೀನಲ್ಲ ಸರಿ ಅಂದ್ಬಿಟ್ಟು ತೊಗೊಂಬಂದೆ, ಆದರೆ ಮಾಡೆಲ್ ತುಂಬ ಹಳೇದಾಗಿದೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಸಂಬಳ ಜಾಸ್ತಿ ಆದಂಗೆ ಚೆನ್ನಾಗಿರೋದು ತಂದ್ಕೊಡ್ತೀನಿ ನಾನು ಅಂತ ಹೇಳ್ತಾನೆ.
ಅದಕ್ಕೆ ಮೀನಾ, ಅಯ್ಯೋ ಪ್ರೀತಿಯಿಂದ ನೀನು ಇಷ್ಟು ಕ್ಯೂಟಾಗಿರೋ ಗಿಫ್ಟ್ ಕೊಟ್ಟಿದ್ಯಲ್ಲ, ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಅದಕ್ಕೇ ವಲ್ಲಭ, ನೀವು ನಂಗೆ ಪ್ರಾಮಿಸ್ ಮಾಡಿ ಅದಕ್ಕೆ ನೀವು ಯಾವತ್ತೂ ಚೇಂಜ್ ಆಗೋಲ್ಲ ಅಂತ ಹೇಳ್ತಾನೆ. ಅದಕ್ಕೇ ಮೀನಾ, ಪ್ರಾಮಿಸ್ ಮಾಡೋದೇನಿದೆಯೋ ನಾನು ಯಾವತ್ತೂ ಚೇಂಜ್ ಆಗೋಲ್ಲ, ವಾಚ್ ಅಂತೂ ಫುಲ್ ಕ್ಯೂಟಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ತಾನೆ. ಪ್ರಿಯಾ ಅದನ್ನು ನೋಡ್ಕೊಂಡು ನಿಂತಿರ್ತಾಳೆ. ವಲ್ಲಭ ಪ್ರಿಯನ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾನೆ. ಆಮೇಲೆ ಪ್ರಿಯಾ ನೋಡಿದ್ರೆ ಒಳಗಡೆ ಹೊಟ್ಟೋಗ್ತಾಳೆ. ಅದಕ್ಕೆ ಮಾಧವ ಸುಮ್ಮನೆ ಆಗ್ಬಿಟ್ಟು ಹೊಟ್ಟೋಗ್ತಾನೆ. ಈ ಕಡೆ ನೋಡಿದ್ರೆ ನಂದ ಎಲ್ಲರೂ ಬನ್ನಿ ಅಂತ ಹೇಳಿದ್ಕೆ ಎಲ್ಲರೂ ಬಂತಾರೆ. ಆಮೇಲೆ ಮೀನಾ, ಏನು ಮಾವ ಕರೆದಿದ್ದು ನಮ್ಮನ್ನ ಅಂತ ಹೇಳಿದ್ಕೆ ಸುಂದ್ರ ಅಂತ ಹೇಳಿದ್ಕೆ ಸುಂದ್ರ ಓಡ್ ಬಂದುಬಿಟ್ಟು ಫ್ರೇಮ್ ಕೊಡ್ತಾನೆ. ಅದನ್ನು ನಂದ ತಗೊಮ್ಮ ಪ್ರಿಯಾ ಅಂತ ಫ್ರೇಮ್ ಕೊಡ್ತಾರೆ. ಪ್ರಿಯಾ ಅದನ್ನ ನೋಡ್ತಾ ನಿಂತಿರ್ತಾಳೆ. ಆಮೇಲೆ ನಂದ ತೆಗೆದು ನೋಡಮ್ಮ ನೀನು ಅಂತ ಹೇಳಿದ್ಕೆ ಓಪನ್ ಮಾಡಿದ್ರೆ ಅವರಿಬ್ಬರು ಮದುವೆ ಫೋಟೋ ಆಗಿರುತ್ತೆ. ಅದನ್ನ ನೋಡಿ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಪ್ರಿಯಾ ಅಂತೂ ಫುಲ್ ಖುಷಿನೇ ಪಡ್ತಿರ್ತಾಳೆ. ಪ್ರಿಯಾ ಮನಸ್ಸಲ್ಲಿ, ಅಯ್ಯೋ ಈ ಮನೆ ಗೋಡೆಗಳ ಮೇಲೆ ಯಾರ ಫೋಟೋನೂ ಇಲ್ಲ, ನಂದೇ ಫೋಟೋ ಇರೋದು ಅಂದ್ಬಿಟ್ಟು ಖುಷಿ ಪಟ್ಕೊಂಡು ಮಾವ ಅಂತ ಅನ್ನಕ್ಕೆ ಹೋಗ್ತಾಳೆ. ಅದಕ್ಕೇನೆ ನಂದ, ಹೂನಮ್ಮ ನೀವಿಬ್ಬರು ಫೋಟೋನೇ, ನಮ್ಮ ಮನೆ ಗೋಡೆ ಮೇಲೆ ನೀವಿಬ್ಬರು ಮದುವೆ ಸಂಭ್ರಮನೇ ಇರಬೇಕು, ಅದಕ್ಕೇನೆ ನಾನು ಚೆನ್ನಾಗಿದ್ಯಮ್ಮ ಅಂತ ಕೇಳಿದ್ಕೆ ಪ್ರಿಯಾ, ಹ್ಞೂ ಮಾವ ತುಂಬಾ ಇಷ್ಟ ಆಯಿತು ನಾನು ಅಂತ ಹೇಳ್ತಾಳೆ. ಮಾಧವ, ಅಪ್ಪ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಆಮೇಲೆ ನಂದ, ಪ್ರಿಯಾ ಇಲ್ಲಿ ಗೋಡೆ ಮೇಲೆ ಹಾಕಮ್ಮ ಅಂತ ಹೇಳಿದ್ಮೇಲೆ ಗೋಡೆ ಮೇಲೆ ಹಾಕ್ತಾನೆ. ಆಮೇಲೆ ಮುಂದಿನ ಸಂಚಿಕೆಯಲ್ಲಿ ವಲ್ಲಭ ಮತ್ತು ಅಮೂಲ್ಯ ಇಬ್ಬರು ಕಿತ್ತಾಡ್ತಿರ್ತಾರೆ. ಅಮೂಲ್ಯ ಫುಲ್ ಕೋಪ ಮಾಡಿಕೊಂಡು, ನಾನು ಬರೋವರೆಗೂ ಬೇರೆಯವ್ರದ್ದು ಹವ, ನಾನು ಬಂದಮೇಲೆ ನಂದೇ ಹೂವು ಇದು ಅಂತ ಹೇಳ್ತಾಳೆ. ಅದಕ್ಕೆ ಜೋರಾಗಿ ಎಳಿತಾಳೆ. ವಲ್ಲಭ, ಎಲ್ಲಿಂದಲೇ ನಿಮ್ಗೆ ಇಷ್ಟೊಂದು ಶಕ್ತಿ ಬಂತು ಅಂತ ಹೇಳ್ತಾನೆ. ಅಷ್ಟಲ್ಲಿ ನೋಡಿದ್ರೆ ಕೇಶವ ಬಾಗಿಲನ್ನ ಜೋರಾಗಿ ತಳ್ತಾನೆ. ವಲ್ಲಭನ ಮೇಲೆ ಅಮೂಲ್ಯ ಬಿದ್ದು ಸುತ್ತ ಎಲ್ಲ ಹೂ ಬೀಳುತ್ತೆ. ಅದನ್ನ ನೋಡಿ ಕೇಶವ ಕಣ್ಮುಚ್ಕೋತಾ ಇರ್ತಾನೆ. ಅವರಿಬ್ಬರು ಫುಲ್ ಡ್ಯೂಯೆಟ್ ಸಾಂಗ್ ಆಡ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.